ತಾಯಿ, ನನ್ ಜೊತೆ ಎಂತ ಆಟ ಆಡ್ತಿದ್ಯಮ್ಮ ನೀನು? ನಾನ್ ನಿಮ್ಮ ಹತ್ರ ಕೇಳ್ಕೊಂಡಿದ್ದು ಒಂದೇ ಒಂದು, ನಾನು ಯಾವ ನಿರ್ಧಾರ ತಗೊಳ್ಳಿ ಅಂತ. ಆಗ ನೀವು ನನ್ನ ಹಣೆನಲ್ಲಿ ಕುಂಕುಮನ ಇಟ್ಬಿಟ್ಟು ನೀವು ನನಗೆ ದಾರಿ ತೋರಿಸಿದ್ರಿ. ಅಮ್ಮ ಯಾವ ದಾರಿ ತೋರಿಸಿದ್ರು ಅದನ್ನೇ ಪಾಲಿಸ್ಬೇಕು ಅಂತ. ಈ ಸಂಬಂಧ, ಈ ಮದ್ವೆ ಎಲ್ಲ ತುಂಬಾ ಪವಿತ್ರವಾದಂಥದ್ದು. ಇದು ನನಗೆ ಅರ್ಥ ಆಗಿರ್ಲಿಲ್ಲ. ಆದ್ರೆ ನನಗದು ಅರ್ಥ ಆಗೋಷ್ಟ್ರಲ್ಲೇನೆ ನೀವು ನನ್ನಿಂದ ಎಲ್ಲನೂ ಕಿತ್ಕೊಂಡ್ಬಿಟ್ರಿ. ಆದ್ರೆ 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 ಇವಾಗ ನನಗೆ ಬೇರೆ ಏನು ಬೇಡ ಅನ್ನಿಸ್ತಾ ಇದೆ. ನನಗೆಲ್ಲನೂ ಅರ್ಥ ಆಗ್ತಾ ಇದೆ. ಗಗನ್ ಸರ್ ಬೇಕಾದ್ರೆ ಈ ಮದ್ವೆನ ತಪ್ಪು ಅಂತ ತಿಳ್ಕೊಂಡಿರ್ಬೋದು, ಆದ್ರೆ ನಾನು ಹಾಗೆ ತಿಳ್ಕೊಳ್ಳೋದಿಲ್ಲ. ನನಗೆ ಗೊತ್ತಿರೋದು ಒಂದೇ ಸತ್ಯ, ಮತ್ತೆ ಆ ಸತ್ಯ ಏನೇ ಮಾಡಿದ್ರೂ ಬದಲಾಗೋದಿಲ್ಲ. ಗಗನ್ ಸರ್ ಜೊತೆ ನನಗೆ ಮದ್ವೆ ಆಗಿದೆ. ಅವರು ಇವಾಗ ನನ್ನ ಗಂಡ. ಮತ್ತೆ ನಾನು ನನ್ನ ಇಡೀ ಜೀವನನ ಅವ್ರ ಹೆಂಡತಿ ಆಗೇನೆ ನಾನು ಕಳೀತೀನಿ. ಈ ಕುಂಕುಮ ಕೇವಲ ಬಣ್ಣ ಅಲ್ಲ, ಅದು ನಿಮ್ಮ ಆಶೀರ್ವಾದ. ಮತ್ತೆ ನಿಮ್ಮ ಆಶೀರ್ವಾದಕ್ಕೆ ನಾನು ಯಾವತ್ತೂ ಅವಮಾನ ಮಾಡಲ್ಲ. ನಾನು ಪೂರ್ತಿ ಮನಸ್ಸಿಂದ ನನ್ನ ಮನಸ್ಸಾಕ್ಷಿಗೆ ಅನುಗುಣವಾಗಿ ಅವ್ರನ್ನ ನನ್ನ ಗಂಡ ಆಗಿ ಸ್ವೀಕರಿಸ್ತಿದ್ದೀನಿ. ಕಲ್ ಮಂಚವನೇ ಲೈಟ್ ಆಫ್ ಮಾಡಿ. ಲೈಟ್ ಇದ್ರೆ ನನಗೆ ನಿದ್ದೆ ಬರೋದಿಲ್ಲ. ಸ್ಮಾಲ್ ಅಮ್ಮವ್ರೆ ಬನ್ನಿ. ಸ್ಮಾಲ್ ಅಮ್ಮವ್ರೆ, ನೀವು ಸ್ವಲ್ಪ ಧೈರ್ಯ ತುಂಬಿಸ್ಕೊಂಡು ಒಳಗ್ ಬನ್ನಿ ಬನ್ನಿ. ಯಮರಾಜನ್ ಗೊತ್ತಿದ್ಯಾ ನಾವು ನರಕಕ್ಕೆ ಬಂದಿದ್ದೀವಿ ಅಂತ? ಕರೆಕ್ಟಾಗಿ ಕರ್ಕೊಂಡ್ಬಂದಿದ್ದೀಯ ತಾನೆ? ನಾನಂತೂ ನಿಮ್ಮನ್ನ ಸರಿಯಾದ ಜಾಗಕ್ಕೆ ಕರ್ಕೊಂಡ್ಬಂದಿದ್ದೀನಿ. ನಾನು ಇವ್ರ ಬಗ್ಗೆ ತುಂಬಾ ವಿಷಯ ಕೇಳಿದ್ದೀನಿ. ಇವರು ಸೂರ್ಯ, ಚಂದ್ರ ಮತ್ತೆ ಮಿಕ್ಕಿದ ಗ್ರಹಗಳನ್ನ ನೋಡಿ ಮುಂದೆ ಏನಾಗತ್ತೆ ಅಂತ ತುಂಬಾ ಸರಿಯಾಗಿ ಹೇಳ್ತಾರಂತೆ. ಚಂದ ನಾನಾ? ಮಾಯಾ ಅವರೇ, ಮಹಾಮಾಯ ಅವರೇ, ಮಹಾಮಾಯ ಅವರೇ, ನನ್ನ ಕಾಪಾಡಿ.
ಮಹಾಮಾಯ ಇಲ್ಲೇ ಇದ್ದಾಳೆ. ಚಂದ, ನಡಿ ಹೋಗೋಣ. ಬನ್ನಿ ಬನ್ನಿ ಸರೋಜಾ ಅಮ್ಮ ಅವರೇ. ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಇವ್ರಿಗೆ ನನ್ನ ಹೆಸರು ಹೇಗೆ ಗೊತ್ತು ಚಂದ? ಯಾರ ಹೆಸರಲ್ಲಿ ಮಾಯೆ ಇದೆಯೋ ಅವರಿಗೆ ಎಲ್ಲ ಸಣ್ಣ ಪುಟ್ಟ ವಿಷಯಗಳ ವಿಚಾರಗಳು ತಾನಾಗೇ ಗೊತ್ತಾಗೋಗುತ್ತೆ. ಯಾರು, ಎಲ್ಲಿ, ಹೇಗೆ, ಯಾಕೆ, ಯಾರ ಹತ್ರಕ್ಕೆ ಯಾವ ಕಾರಣದಿಂದ ಹೋಗ್ತಾರೆ, ಎಲ್ಲ ವಿಚಾರ ಗೊತ್ತಾಗುತ್ತೆ ಈ ಮಹಾಮಾಯೆಗೆ. ಬಾ ಕುತ್ಕೋ. ಯಾವ ಚಿಂತೆ ನಿನ್ನನ್ನ ಎಳ್ಕೊಂಡು ಬಂದಿದೆ ನನ್ನ ದರ್ಬಾರಿನ ತನಕ? ಮಹಾಮಾಯ ಅವರೇ, ಒಂದ್ ವೇಳೆ ನಿಮ್ಗೆ ನಾವಿಲ್ಲಿಗೆ ಬರೋ ವಿಷಯ ಗೊತ್ತಿದೆ ಅನ್ನೋದೇ ಆದ್ರೆ ನಾವ್ ಯಾಕೆ ಬಂದಿದೀವಿ ಅಂತ ಕಾರಣನೂ ಗೊತ್ತಿರ್ಬೇಕಲ್ವಾ ನಿಮ್ಗೆ? ನಿನ್ನ ಕಣ್ಣುಗಳಲ್ಲಿ ಸಾಕಷ್ಟು ವಿಚಾರಗಳು ಹೊತ್ತು ಉರಿತಾ ಇರೋದು ಕಾಣಿಸ್ತಾ ಇದೆ. ಆದ್ರೆ ಸದ್ಯಕ್ಕೆ ಯಾವ್ದ್ರ ಕಡೆ ಗಮನ ಕೊಡ್ಬೇಕೋ ಅದನ್ನೇ ಹೇಳು. ಪೂಜಾ ಅವಳು ಮನೆ ಬಿಟ್ಟು ಹೋದ್ಲು. ಹಾಗಾದ್ರೀಗ ನನ್ನ ದೊಡ್ಡ ಮಗ ಅಜಯ್ ಕುಮಾರ ಈ ಮನೆಗೆ ವಾರಸ್ದಾರನ್ ಕೊಡ್ತಾನ? ಅಂದ್ರೆ ಬಂಗಲೆಯ ಭವಿಷ್ಯದ ಬಗ್ಗೆ ಕೇಳೋದಿಕ್ಕೆ ಅಂತ ನೀನು ಬಂದಿದ್ಯಾ? ಏನು ಅಂತ ಹೇಳಿ. ನಿನಗೆ ಕೇಳೋದಿಕ್ಕೆ ಇಷ್ಟ ಇರೋವಂಥದ್ದ ಅಥವಾ ಮುಂದೆ ನಡೆಯೋ ಅಂಥದ್ದ? ಚಂದ, ಇವ್ರು ನಿಜವಾಗ್ಲೂ ನಮಗ್ ಸಹಾಯ ಮಾಡ್ತಾರಾ ಇಲ್ಲ ಸುಮ್ನೆ ಕಾಗೆ ಹಾರಿಸ್ತಾರಾ? ಮಾಡ್ತಾರೆ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಯಾವುದೇ ಪ್ರದೇಶದಲ್ಲಿ ಯಾರದ್ದೇ ಸರ್ಕಾರ ಇರಬಹುದು, ಅಧಿಕಾರ ಇರಬಹುದು. ಇದು ನನ್ನ ಜಾಗ, ಮಹಾಮಾಯೆಯ ದರ್ಬಾರ್. ಇಲ್ಲಿಗೆ ಬರೋರು ಯಾರು ನಿರಾಶೆಯಿಂದ ಹೋಗೋದೇ ಇಲ್ಲ. ಮಹಾಮಾಯ ಸೂರ್ಯ ಮತ್ತು ಚಂದ್ರ, ನಕ್ಷತ್ರ ಮತ್ತು ಗ್ರಹ ಎಲ್ಲರನ್ನ ತನ್ನ ಬೆರಳುಗಳಲ್ಲೇ ಆಟ ಆಡಿಸ್ತಾಳೆ. ಇಲ್ನೋಡು, ಆ ಬಂಗಲೆಯ ಭವಿಷ್ಯದಲ್ಲಂತೂ ವಾರಸ್ದಾರ ಇದ್ದಾನೆ. ಆದ್ರೆ ನಿಮ್ಮ ಪರಿವಾರದಿಂದಲ್ಲ. ಮತ್ತೆ ಇನ್ನೊಂದು ಮಾತನ್ನು ಅರ್ಥ ಮಾಡ್ಕೋ, ಪೂಜಾ ಅವರ ಫ್ಯಾಮಿಲಿಯಿಂದ ಹೋಗಿದ್ದಾಗಿದೆ. ಆದ್ರೆ ಅವಳ ಆತ್ಮ ಇನ್ನೂ ಕೂಡ ಅಲ್ಲೇ ಇದೆ. ಮತ್ತೆ ಆತ್ಮ ಇವತ್ತಲ್ಲದೆ ಹೋದ್ರೆ ನಾಳೆ ಶರೀರವನ್ನ ಪಡ್ಕೊಳ್ಳೇಬೇಕು. ತುಂಬಾ ಆಳವಾದಂಥ ಸಂಬಂಧ ಇದೆ ಗಗನ್ ಮತ್ತೆ ಪೂಜಾ ಮಧ್ಯೆ. ಅವರನ್ನ ಬೇರೆ ಮಾಡೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಮನುಷ್ಯ ಅವರನ್ನ ಬೇರೆ ಮಾಡೋದಕ್ಕೆ ಹೇಗೆ ಸಾಧ್ಯ? ಅವರನ್ನ ಒಂದು ಮಾಡಿರೋದು ಆ ದೇವರು. ಮಹಾಮಾಯ, ಏನಾದ್ರೂ ಪರಿಹಾರ ಹೇಳು. ಇದೆ, ಪರಿಹಾರ ಅಂತೂ ಇದೆ. ಆದ್ರೆ ಅದನ್ನ ನಿನ್ನಿಂದ ಮಾಡಕ್ಕಾಗತ್ತಾ? ಪ್ರಾಣಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಮಹಾಮಾಯ. ನಾನು ನನ್ನ ಪ್ರಾಣನೂ ಕೊಡಬಲ್ಲೆ. ಆದ್ರೆ ಏನ್ ಬೇಕು ಅನ್ಕೋತೀನೋ ಅದನ್ನ ಪಡ್ಕೊಳ್ದೆ ಬಿಡಲ್ಲ.